ಕೆಂದುಳಿಯೋ ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ. ಮಹಾಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಮೃಗ ಪಕ್ಷಿಗಳು ದಿಕ್ಕುಗಳಿಗೆ ಎದುರು ಓಡಾಡುತ್ತಿರುವುದು. ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದೇ? ಇಲ್ಲ ಇಲ್ಲ, ಅದು ನಮ್ಮ ಸೈನ್ಯವೇ, ಸಂದೇಹವಿಲ್ಲ. ಆ ಭರತ ಶತ್ರುಘ್ನರು ಆ ಭ್ರಷ್ಟ ಕೈಕೈ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲಲು ಬರುತ್ತಿರುವರೆಂದು ತೋರುವುದು. ಕಾಡಿಗೆ ಬಂದರೂ ಕಾಡುವ ಪ್ರಸಂಗ ತಪ್ಪಲಿ. ಇರಲಿ, ಈ ಸಮಾಚಾರವನ್ನು ಅಣ್ಣನಿಗೆ ತಿಳಿಸುವೆ. ಹೇಳೋಣ, ಹೇಳು. ಅತ್ತಿಗೆಯವರನ್ನು ಗುಹೆಯಲ್ಲಿ ಅಡಕಿಕೊಳ್ಳಲು ಹೇಳು. ಅಂತಹ ಪ್ರಸಂಗವೇ ಅಣ್ಣ, ಆ ಭರತ ಶತ್ರುಘ್ನರು ಆ ಭ್ರಷ್ಟ ಕೈಕೆಯ ಪ್ರೇರಣೆಯಿಂದ ನಮ್ಮನ್ನು ಕೊಲ್ಲಲು ಬರುತ್ತಿರುವರೆಂದು ತೋರುವುದು. ಅಪ್ಪಣೆಯನ್ನು ಕೊಡು, ಒಂದೇ ಬಾಣದಿಂದ ಅವರನ್ನು ಸಂಹಾರ ಮಾಡಿಬಿಡುತ್ತೇನೆ. ಲಕ್ಷ್ಮಣ, ಭರತ ಶತ್ರುಘ್ನರು ಅಂತಹ ದ್ರೋಹಿಗಳಲ್ಲ. ಅವ ಭಾತೃ ವಾತ್ಸಲ್ಯವನ್ನು ನೀನರಿ. ಅವರು ಸಮೀಪಕ್ಕೆ ಬರಲಿ, ವಿಚಾರಿಸೋಣ. ನೀನು ಶಾಂತನಾಗು ಲಕ್ಷ್ಮಣ. ಅಣ್ಣ, ಅಣ್ಣ ನಮಸ್ಕರಿಸಿ. ಭರತ ಶತ್ರುಘ್ನರು, ನಿಮಗೆ ಮಂಗಳವಾಗಲಿ. ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಪಟ್ಟಣವನ್ನು ಬಿಟ್ಟು ಬರುವಾಗ ನಿನ್ನನ್ನೇ ನೆನೆದು ನಿರುತ್ಸಾಹದಿಂದ ಬಂದ ನನಗೆ ಅಲ್ಲಿಯ ಕ್ಷೇಮವನ್ನು ಕೇಳಲು ನನ್ನ ಮನವು ಕಾತುರ ಪಡುತ್ತಿದೆ. ಹೀಗೆ ಹೇಳು ಭರತ. ನಮಗೆ ಅಕಾರ ಉಕಾರ ಮಕಾರ ಓಂಕಾರಗಳನ್ನು ರಸಪಾನ ಮಾಡಿದ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಸೌಖ್ಯದಿಂದಿರುವರೆ? ಅಣ್ಣ, ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರಣ್ಣ. ನಮಗೆ ಮಂತ್ರಿಗಳಲ್ಲಿ ಶ್ರೇಷ್ಠರಾದ ಸುಮಂತ್ರ ಮಂತ್ರಿಯವರಿರು ಕ್ಷೇಮದಿಂದಿರುವರೆ? ಸುಮಂತ್ರರು ಕ್ಷೇಮದಿಂದಿರುವರ ಅಗ್ರಜ. ಭರತ, ಆ ನಾಡಿನಿಂದ ಈ ಕಾಡಿಗೆ ಕಳುಹಿಸಿದ ನಿನ್ನ ಎತ್ತಮ್ಮ ಕೈಕಾಮಾತೆಯವರು ಕ್ಷೇಮದಿಂದಿರುವರೆ? ಅವರ ಕ್ಷೇಮಕ್ಕೆ ನನ್ನ ಕೊರತೆ. ಭರತ, ಹೀಗೆ ಹೇಳು. ನವಮಾಸಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಕಂಕಳಲ್ಲಿ ಒತ್ತುಕೊಂಡು ಆ ಸಶಂಕನನ್ನು ತೋರಿಸುತ್ತಿದ್ದ ನನ್ನ ಜನ್ಮದಾತೆಯ ಕೌಸಲ್ಯ ಮಾತೆಯವರು ಸೌಖ್ಯದಿಂದಿರುವರು? ಅಗ್ರಜ, ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರು. ಭರತ, ಹೀಗೆ ಹೇಳು. ದೇವದಾನವರ ಕದನದಲ್ಲಿ ದಶ ದಿಕ್ಕುಗಳಿಗೂ ಧೈರ್ಯದಿಂದ ದರತವನ್ನು ಓಡಿಸಿ ಪುಷ್ಪದತ್ತ ದಶರಥ ಎಂದು ನಾಮಾಂಕಿತನಾದ ನಮ್ಮ ನಿಮ್ಮೆಲ್ಲರ ಜನ್ಮದಾತ ಆ ದಶರಥ ಚಕ್ರವರ್ತಿಯು ಸೌಖ್ಯವೇನಪ್ಪ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿಕೆ. ಏನಾಯಿತು ಭರತ? ಬೇಗ ಹೇಳಪ್ಪ, ಏನಾಯಿತು? ಅಣ್ಣ, ದುಷ್ಟ ಕೈಗೆಯು ನಮಗೆ ಪಿತೃ ಸಮಾನನಾದ ನಿನ್ನನ್ನು ಕಾಡಿಗಟ್ಟಿದೆ. ಅತ್ತಿಗೆಯು ಲಕ್ಷ್ಮಣನು ನಿನ್ನನ್ನೇ ಹಿಂಬಾಲಿಸಿದರು. ನಿನ್ನ ಈ ವಿರಹ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕರು ಪರಲೋಕವಾಸಿಯಾದನು. ಸ್ವರ್ಗಸ್ಥನಾದಿಯ ಸುರಪತಿಯಂ ದೈತ್ಯಗಳಂ ಕೈಸರೆ ಪಿಡಿಯುತ್ತೆ ಮಂತ್ರಿಗಳು ನಿರುತದಿ ಕೋಸಲ ರಾಜ್ಯವನಾಳಿ ನಿರುತದಿ ಕೋಸಲ ರಾಜ್ಯವನಾಳಿ ಅರಸುದನವಂ ಗೈದು ಎನ್ನಂ ತೊರೆದೆಯೋ ಜನಕ ಪಿತ ಮಮ ಹಿತ ಪ್ರಿಯ ಪಿತ ದಶರಥ ಅಗಲಿ ಬೋದೆಯ ಸಹಿಸೆ ಸಂತಾಪವ ಜನಕ ಜನ್ಮದಾತ ಪೂಜ್ಯ ಪಿತಾ ದಶರಥ ತಂದೆಯೇ ಜನಕ ಮಮ ಹಿತ ಪ್ರಿಯ ಪಿತಾ ದಶರಥ ಅಗಲಿ ಬೋದೆಯ ಸಹಿಸೆ ಸಂತಾಪವ ಜನಕ. ಶಾಂತರಾಗಿ. ಅಯ್ಯೋ,
ಕೊನೆಗೂ ನನ್ನ ಹರಣ್ಯವಾದದಿಂದಲೇ ಸ್ವರ್ಗಸ್ಥನಾದೀಯ. ಯಾವಾಗಲೂ ನಿನ್ನ ಬಾಯಲ್ಲಿ ರಾಮ ರಾಮ ಎಂಬೆರಡು ಅಕ್ಷರಗಳೇ ಹೊರಡುತ್ತಿದ್ದವಲ್ಲ. ಈಗ ನಾನು ಯಾರನ್ನು ದಶರಥ ಚಕ್ರವರ್ತಿ ಎಂದು ಕರೆಯಲಿ? ಅಯ್ಯೋ ವಿಧಿಯೇ, ದೈವಕ್ಕೆ ಸಹನೆ ಇಲ್ಲದಾಗಿ ಹೋಯಿತೆ. ಅಯ್ಯೋ ಜನಕ, ಇಲ್ಲಿಂದಲೇ ನಿನಗೆ ಸ್ವರ್ಗದಲ್ಲಿರುವ ಜನಕ ನಿನಗೆ ಇಲ್ಲಿಂದಲೇ ನಮಸ್ಕರಿಸು. ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತದೆ. ಲಕ್ಷ್ಮಣ, ಭರತ ಶತ್ರುಘ್ನರು ತಂದೆಯ ಹಂತ್ಯ ಸಮಯದಲ್ಲಿ ಬಳಿಯಲಿದ್ದು ತಂದೆಯ ಹಂತ್ಯ ಸೇವೆಯನ್ನು ಮಾಡಿದ ಭರತ ಶತ್ರುಘ್ನರಲ್ಲವೇ ಪುಣ್ಯಶಾಲಿಗಳು. ಅಂತಹ ಭಾಗ್ಯ ನಮಗೆ ದೊರಕಿಲ್ಲವಲ್ಲ. ನಾವೆಂತಹ ಲಕ್ಷ್ಮಣ, ಭರತ, ಆಗಿದ್ದು ಹಾಗೆ ಹೋಯಿತು. ಮೀರು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನೀವು ಪಟ್ಟಣಕ್ಕೆ ತೆರಳಿ ಪಟ್ಟಾಭಿಷೇಕ್ತರಾಗಿ ಮಾತೆಯರು ಪುರಜನರನ್ನು ಸಂತೋಷಪಡಿಸಿ, ನಾನು ತಂದೆಗೆ ಕೊಟ್ಟ ಮಾತಿನಂತೆ 14 ವರ್ಷಗಳ ಕಾಲ ವನವಾಸ ಮಾಡಿಕೊಂಡು ನಂತರ ಬರುತ್ತೇನೆ. ಅಣ್ಣ, ಈ ಕೋಸಲ ರಾಜ್ಯದ ಸಿಂಹಾಸನವನ್ನೇರಲು ಸತ್ಯಧರ್ಮ ಸ್ವರೂಪನು ನಮಗೆ ತಂದೆಯರು ಸಮಾನನಾದ ನೀನಲ್ಲದೆ ನಾವುಗಳ್ಯಾರೂ ಅರ್ಹರಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ರಾಜಭೋಗಗಳನ್ನು ಅನುಭವಿಸಲಲ್ಲೆ, ರಾಜ್ಯಾಧಿಕಾರವನ್ನು ವಹಿಸಲಲ್ಲೆ. ಅಣ್ಣ, ಆದ್ದರಿಂದ ನೀನೀಗಲೇ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಅಲಂಕರಿಸಿ ನಿನ್ನ ವಿಯೋಗದಿಂದ ದುಃಖಿಸುತ್ತಿರುವ ಪ್ರಜೆಗಳನ್ನು, ಮಾತೆಯವರು ನಮ್ಮನ್ನು ಸಂತೋಷಗೊಳಿಸಬೇಕೆಂದು ಬೇಡಿಕೊಳ್ಳುವೆನನ್ನ, ಬೇಡಿಕೊಳ್ಳು. ಭರತ, ನೀನು ಹೇಳುವುದು ಒಂದು ಒಳ್ಳೆಯದೇ ಆದರೂ ಮಾತೆಯಾದ ಕೈಕಮಾತೆಯ ಅಭಿಷ್ಟವೂ ಅದಲ್ಲ. ನಿನ್ನ ಪಟ್ಟಾಭಿಷೇಕ ನನ್ನ ವನವಾಸ. ಈಗ ತಂದೆಯವರು ಸ್ವರ್ಗಸ್ಥರಾದ ಮೇಲೆ ನಾನು ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕ್ತನಾದರೆ ನಾನೆಂತಹ ಪಿತೃದ್ರೋಹಿಯಾಗುವನೆಂಬುದನ್ನು ನೀವು ಯೋಚಿಸಿ. ಆದ್ದರಿಂದ ನಾನು ಬಂದು ಪಟ್ಟಾಭಿಷೇಕ್ತನಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ನಾನಾಗೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ಅದು ದತ್ತಾಪಹಾರ ದೋಷ ಎಲ್ಲಿಂದ ತಾನೇ ಬರುವುದಣ್ಣ? ನೀನು ಹೇಳುವುದು ನ್ಯಾಯವೇ ಆದರೂ ಕೈಕಮಾತೆಯವರ ಅಭಿಷ್ಟ ಅದಲ್ಲ. ನಿನ್ನ ಪಟ್ಟಾಭಿಷೇಕ ನನ್ನ ವನವಾಸ. ಆದ್ದರಿಂದ ನೀನು ಪಟ್ಟಣಕ್ಕೆ ತೆರಳಿ ಪಟ್ಟಾಭಿಷೇಕನಾಗಿ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಂಡು ಸುಖವಾಗಿ ರಾಜ್ಯಭಾರ ಮಾಡು. ನಾನು ತಂದೆಗೆ ಕೊಟ್ಟ ಮಾತಿನಂತೆ ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ನಂತರ ನಾನು ಬರುವೆ. ಅಣ್ಣ, ಧರ್ಮಜ್ಞನಾದ ನಿನ್ನ ಮಾತಿಗೆ ಪ್ರತಿಯಾಡಲು ನಾನು ಶಕ್ತನಲ್ಲ. ನಿಮ್ಮ 14 ವರ್ಷಗಳ ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಅಲಂಕರಿಸುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನಿಮ್ಮ ಪವಿತ್ರವಾದ ಪಾದಿಕೆಗಳನ್ನು ಅನುಕರಿಸಿಕೊಡು. ಅವುಗಳಿಗೆ ನಂದಿಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನಾನೂ ಸಹ ನಿನ್ನಂತೆ ಮುನಿವೃತ್ತಿಯಿಂದ ಜೀವಿಸುತ್ತಾ ನಿನ್ನ ಪ್ರತಿನಿಧಿಯಾಗಿ ರಾಜ ಕಾರ್ಯಗಳನ್ನು ನೋಡಿಕೊಳ್ಳುವೆನು. ಇದಕ್ಕಾದರೂ ಕೃಪೆ ಇಟ್ಟು ಸಮ್ಮತಿಸಬೇಕಣ್ಣ, ಸಮ್ಮತಿಸಬೇಕು. ಬರ್ತಾ ಅಣ್ಣ, ಅಪಾರ ಭ್ರಾತೃಭಕ್ತಿಯುಳ್ಳ ನೀವಲ್ಲವೇ ಸಹಜಾತ ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿದ ಪರಮ ಗುಣಶಾಲಿಗಳು. ನಿಮ್ಮಂಥ ಪುತ್ರರನ್ನು ಪಡೆದ ನಮ್ಮ ತಂದೆಯಾದ ದಶರಥ ಚಕ್ರವರ್ತಿಯು ಮೃತನಾದರೂ ನಿಮ್ಮ ಗುಣಶೀಲಗಳಿಂದ ಯಶ ಶರೀರವನ್ನು ಕಲ್ಪಿಸಿ ನನಗೆ ಬಹಳ ಸಂತೋಷವಾಯಿತು. ಇದು ನಿಮ್ಮ ಇಷ್ಟದಂತೆಯೇ ಈ ಪಾದುಕೆಗಳನ್ನು ತೆಗೆದುಕೊಂಡು ಹೊರಡಿ. ಕನ್ನಡಲ ತಾಪವಂ ತಡಿದೆನೀತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ
ಶ್ರೀರಾಮ ಸಹಜದಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಪುಣ್ಯಮಿಲ್ಲ ರಾಮ ಪರಮ ಜಪತಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಪುಣ್ಯಮಿಲ್ಲ ರಾಮ ಕಾಡು ಮರದಿ ಕಡಿದು ಕಾಲಿ ನಿಂತುಳಿದು ಕಾಡು ಮರದಿ ಕಡಿದು ಕಾಲಿ ನಿಂತುಳಿದು ಪಾಡುಪಡುತ್ತಿದ್ದರು ನಾಡಿ ನಡತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಡೆಯುಂಟೇ ಜಗದೀ ಧನ್ಯರಾದವಣ್ಣ ಧನ್ಯರಾದವು. ಸತ್ಯ ಧರ್ಮ ಪರಾಯಣನಾಗಿ ಲೋಕಾಭಿರಾಮನೆನಿಸಿರುವ ನೀನೇ ಸಾಕ್ಷಾತ್ ವಿಷ್ಣು ಸ್ವರೂಪ. ನೀನಿರುವ ಅರಣ್ಯವೇ ವೈಕುಂಠ, ನೀನಿಲ್ಲದ ಅಯೋಧ್ಯೆಯೇ ಅರಣ್ಯ. ಅಣ್ಣ, ನಿನ್ನ ಸನ್ನಿಧಿಯನ್ನು ಬಿಟ್ಟು ಹೋಗಲು ಲವ ಮಾತ್ರವೂ ಇಷ್ಟವಿಲ್ಲದಿದ್ದರೂ ನಿನ್ನ ಆಜ್ಞೆಗೆ ಪ್ರತಿಯಾಡಲು ನಾನು ಶಕ್ತನಲ್ಲ. ಆದ್ದರಿಂದ ನಿಮ್ಮ 14 ವರ್ಷಗಳನ್ನು ಪೂರೈಸಿ ಮರುದಿನವೇ ನನಗೆ ದರ್ಶನ ಭಾಗ್ಯ ಕೊಡಬೇಕು. ಒಂದು ವೇಳೆ ಕೊಡದೆ ಹೋದರೆ ಈ ದೇಹವನ್ನು ಅಗ್ನಿಯಲ್ಲಿ ಇಡಾಡಬೇಕು. ಇದಕ್ಕೆ ನಿಮ್ಮ ಪಾದಕೆಗಳೇ ಸಾಕ್ಷಿ. ಭರತ, ಇಂತಹ ಕಠಿಣ ಪ್ರತಿಜ್ಞೆ 14 ವರ್ಷಗಳನ್ನು 14 ದಿನಗಳನ್ನಾಗಿ ಕಳೆದೆವು. ನಾನು ನಂದಿಗ್ರಾಮಕ್ಕೆ ಬರ್ತೇನೆ, ನೀವಿನ್ನು ಹೊರಡಿ ಬರ್ತೀವಿ. ಅಣ್ಣ, ನಾವಿನ್ನು ಹೋಗಿ ಬರುತ್ತೇವೆ. ಒಳ್ಳೆಯದಾಗ ಹೋಗಿ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮಾಯಿನ ಮಣಿಲಾಲಾಮ ರಘುವಂಶ ಸೋಮಾಯಿನ ಮಣಿಲಾಲಾಮ ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ರಾಮ ನೋಡಿದೆಯಾ ಲಕ್ಷ್ಮಣ, ಭರತನ ಭ್ರಾತೃಭಕ್ತಿಯನ್ನು. ನಾವಿರುವ ಸ್ಥಳವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪುರದಿನವರು ಬರುತ್ತಲೇ ಇರುವರು. ಆದ್ದರಿಂದ ಮುಂದೆ ಕಾಣುವ ಗೊಂಡಾರಣ್ಯಕ್ಕೆ ಪ್ರಯಾಣ ಮಾಡೋಣ. ಆಗಲೇ ನರ ಕಂಡು ಗುಡ್ಡೆಗಳ ಉರ್ದು ತಣ್ಣಿಗೆಯ ಮಾಡಿ
ಅವರ ಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆ ಕಳ್ಳಗಿದ್ದು ದೇವಿಗೆ ಪಾಠ ಮಾಡಿದ್ದೀನಿ. ಇಂದು ನಾನು ಇಂದು ನಾನು ಪೊಂದುವೆನು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಪೊಂದುವೆನು ಆನಂದವ. ಯಾರೋ ನನ್ನ ಸುಕುಮಾರ ಷಣ್ಮುಖಾಸುರನ್ನು ಸಂಹರಿಸಿರುವರಲ್ಲ, ಯಾರಾಗಿರಬಹುದು? ಅವರನ್ನು ಇಳುಗನೆ ಹಿಡಿದು ಗಾತಗಾರಾಗಿ ನುಗ್ಗಿ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ಎಲ್ಲಿಯೋ ನರವಾಸನೆ ಬರುತ್ತಿರುವುದು, ಈಗಲೇ ಹೋಗಿ ಅವರನ್ನು ಸಂಹರಿಸುವನು. ಜಾನಕಿ, ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು. ಎತ್ತ ನೋಡೆ ಅತ್ತಲ್ಲತೆಗಳು ಚಿತ್ತಕ್ಕೆ ಮುದವಿರುವುದು. ಎತ್ತ ನೋಡೆ ಅತ್ತಲ್ಲತೆಗಳು ಚಿತ್ತಕ್ಕೆ ಮುದವಿರುವುದು. ಯಾರು ನೋಡಲವಮ್ಮ ನೋಡೆ ಸೀತಾ ಚಿತ್ತಜಾರಿ ನೋಡಲವಮ್ಮ, ಚಿತ್ತಜಾರಿ ನೋಡಲವಮ್ಮ, ಚಿತ್ತಜಾರಿ ನೋಡಲವಮ್ಮ, ಚಿತ್ತಕ್ಕೆ ಮುದವಿಯುತ್ತಿರುವುದು. ಚಿತ್ತಕ್ಕೆ ಮುದವಿಯುತ್ತಿರುವುದು. ನೋಡೆ ಇವ ನಾಳಿಯ ಮೆರೆಯುವ ಸೊಬಗಿದ, ಇವ ನಾಳಿಯ ಮೆರೆಯುವ ಸೊಬಗಿದ, ಇವ ನಾಳಿಯ ಮೆರೆಯುವ ಸೊಬಗಿದ, ಇವ ನಾಳಿಯ ಮೆರೆಯುವ ಸೊಬಗಿದ, ಇವ ನಾಳಿ ಮೆರೆಯುವ ಸೊಬಗಿದ, ಇವ ನಾಳಿ ಮೆರೆಯುವ ಸೊಬಗಿದ, ಇವ ನಾಳಿ ಮೆರೆಯುವ ಸೊಬಗ ನೋಡೆ ಸೀತಾ ಇವ ನಾಳಿ ಮೆರೆಯುವ ಸೊಬಗಿದ, ಇವ ನಾಳಿ ಮೆರೆಯುವ ಸೊಬಗಿದ, ಇವ ನಾಳಿ ಮೆರೆಯುವ ಸೊಬಗಿದ, ಇವ ನಾಳಿ ಮೆರೆಯುವ ಸೊಬಗಿದ. ಓಸುತ್ತೆ ನೋಡಿ, ಓಸುತ್ತೆ ನೋಡೆ, ಎತ್ತ ನೋಡೆ ಅತ್ತಲತೆಗಳು ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ, ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ, ಗಿಡಿಗಳು ಕೋಗಿಲೆ ಕೂಗುತ್ತಿರ್ಪುವು. ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ, ಗಿಡಿಗಳು ಕೋಗಿಲೆ ಕೂಗುತ್ತಿರ್ಪು. ನವಿಲು ನಾಟನ ಮಾಡುತ್ತೀರ್ಪು ನೋಡೆ ಸೀತಾ ನವಿಲು ನರ್ತನ ಮಾಡುತ್ತೀರ್ಪು.
ಕಾಣುವುದು ಮನಕ್ಕೆ ಹರುಷ ಬಂದೆ ತೋರುವುದು ಕೂಸುತ್ತೆ ನೀನೋಡೆ ಇವನಾಗಿ ಮೆರೆಯುವ ಸೊಬಗಿದ ಜೀವನಾಗಿ ಮೆರೆಯುವ ಸೊಬಗಿದ ಕೂಸುತ್ತೆ ನೀನೋಡೆ ಎತ್ತ ನೋಡೆ ಅತ್ತ ನಟಗಳು ಈ ವನ ಪ್ರದೇಶವನ್ನು ನೋಡಿದ್ಯಾ ಎಷ್ಟೊಂದು ನಯನ ಮನೋಹರವಾಗಿರುವ ಹೌದು ಪ್ರಿಯ. ಆ ಆಕಾಶದೆತ್ತರಕ್ಕೆ ಬೆಳೆದ ಗಿರಿ ಶಿಖರಗಳು ಅನೇಕ ಫಲಪುಷ್ಪಗಳಿಂದ ತುಂಬಿದ ಮರಗಿಡಗಳು ದುಂಬಿಗಳ ಜೇಂಕರವು ಸುಖಪಿತ ನಾದಗಳಿಂದಲೂ ಕಂಗಳಿಸುತ್ತಿರುವ ಈ ಅಲ್ಲದೆ ಇಲ್ಲಿ ಬೀಸುವ ಮಂದ ಮಾರುತ ತಂಗಾಳಿಯು ನಮ್ಮ ಮನಸ್ಸಿಗೆ ಎಷ್ಟೊಂದು ಮುದವನ್ನು ನೀಡುತ್ತಿರುವುದು. ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇದ್ದು ಕಾಲ ಕಳೆಯುವುದಿಲ್ಲ. ಹಾಗೆ ಆಗಲಿ ಪ್ರಿಯ. ಅಲ್ಲದೆ ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದಿಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನ ಉಂಟು ಮಾಡುತ್ತದೆ ಅಲ್ಲವೇ ಪ್ರಿಯ? ಜಾನಕಿ, ಓ ಸಖಾ ಎಂಥ ಗಾನ. ಹರಣ ಮುಖ ಪ್ರಾಣನಾಯಕ ಜಾನಕಿ, ಜಗದೊಳಿಂದು ಮಾನ್ಯಳಾದೆ ಓ ಸಖಾ ಅರುಣ ಮುಖ ಪ್ರಾಣನಾಯಕ ಓ ಸಖಾ ಅರುಣ ಮುಖ ಪ್ರಾಣನಾಯಕ ಅಧರ ಮಧುರ ಸವಿ
ಆರ್ಯಪುತ್ರ, ಜಾನಕಿ, ಆ ನಾಡಿಗಿಂತಲೂ ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿಗೆ ಅದೆಷ್ಟೊಂದು ಸಂತೋಷವನ್ನು ಉಂಟು ಮಾಡುತ್ತಿದೆ ಅಲ್ಲವೇ? ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸವಾಗಿಲ್ಲ. ಎಲ್ಲಾರೋ ಈರು ನರರು ಕುಳಿತಿರುವರು. ನಾನು ಸಹಸ್ರಾರು ಸುಂದರಾಂಗರನ್ನು ನೋಡಿದ್ದೇನು. ಇಂತಹ ಸುಂದರಾಂಗನ ನಾನು ನೋಡಿಯೇ ಇರಲಿಲ್ಲ. ಏನಾದರೂ ಆಗಲಿ, ಇವನನ್ನು ಮಾತ್ರ ಬಿಡಬಾರ್ದು. ಆಹಾ, ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಸೆ. ಕಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಸೆ. ವಲ್ಲಭನ ನನ್ನ ವಲ್ಲಭನ, ವಲ್ಲಭನ ನನ್ನ ವಲ್ಲಭನ, ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ನನ್ನ ವಲ್ಲಭನ, ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ. ಹೌದು, ನಾನು ಈ ಘೋರ ರೂಪಿನಿಂದ ಈತನಿಗೆ ಪ್ರತ್ಯಕ್ಷರಾದರೆ ಈತನು ವರಿಸುವನೆ ಎದುರಿ ಹೊಡಿ ಹೋಗಿಬಿಟ್ರೆ ಇರಲಿ. ಮಾಯಾ ಪ್ರಸನ್ನದಿಂದ ಪ್ರತ್ಯಕ್ಷ. ಜೈ ಶಾಂಭವಿ. ಆಹಾ, ಈಗ ನನ್ನನ್ನು ಯಾರಾದರೂ ಘೋರ ಸಂಪನ್ನಕ್ಕೆ ಅಂತ ಕಂಡುಹಿಡಿಯಲು ಸಾಧ್ಯವೇ? ಇಲ್ಲ ಇಲ್ಲ. ಸುಂದರಿಯಾಗಿ ಕಾಣುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಯೌವನವತಿಯಾಗಿ ಕಾಣುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನನ್ನ ಮಗ ಶಂಭುಕ ಸತ್ತರೂ ಚಿಂತೆ ಇಲ್ಲ. ಒಬ್ಬ ಮಗ ಸತ್ತರೇನಂತೆ. ನಾನೇನಾದರೂ ಈ ಯುವಕನನ್ನು ಲಗ್ನವಾದರೆ ಒಂದೇ ಸರಿ 10 ಮಕ್ಕಳನ್ನು ಹಡೆಯಬಹುದಲ್ಲವೇ? ಸುಂದರಿಯಲ್ಲವೇ ಭೂಜಗದೊಳಗೆ, ಸುಂದರಿಯಲ್ಲವೇ ಭೂಜಗದೊಳಗೆ, ಈ ಜಗದೊಳಗೆ, ಈ ಜಗದೊಳಗೆ, ಭೂಜಗದೊಳಗೆ, ಸುಂದರಿಯಲ್ಲವೇ ಈ ಜಗದೊಳಗೆ. ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರಿನ, ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರಿಯ ಚಿಕ್ಕವನೆನಗೆ ಸಿಕ್ಕಿದ ಎನಗೆ. ಅಕ್ಕರೆಯಿಂದಲೇ ಸಿಕ್ಕಿದ ಎನಗೆ ಸುಂದರಿಯಲ್ಲವೇ ಈ ಜಗದೊಳಗೆ, ಈ ಜಗದೊಳಗೆ, ಈ ಜಗದೊಳಗೆ. ಆಹಾ, ಎಷ್ಟು ಸುಂದರವಾಗಿರುವನು.
ಇವನು ನಾನೇನಾದ್ರು ವರಿಸಲು ಹೋದರೆ ಹೆಣ್ಣಾಗಿ ಜನ್ಮಿಸಿದ ನನ್ನ ಜನ್ಮವೇ ವ್ಯರ್ಥ. ಇರಲಿ, ಅವನ ಬಳಿಗೆ ನಾನೇ ಹೋಗಿ ನನ್ನನ್ನು ವರಿಸುವೆ ಎಂದು ಭವಿಸಿನು. ಪ್ರಿಯಾ, ಹೋ ಪ್ರಿಯಾ. ಯಾರಮ್ಮ ನೀನು? ನೀನು ಯಾರು? ಇಲ್ಲಿಗೆ ಬರೋ ಕಾರಣವೇನು? ನನ್ನಿಂದ ನಿನಗೇನಾಗಬೇಕು? ನಾನು ಲಂಕಾಧೀಶ್ವರನಾದ ಲಂಕೇಶ್ವರನ ಸಹೋದರಿ. ನನ್ನನ್ನು ನಕ ನಕ ಶೂರ್ಪನಕ ಎಂದು ಕರೆಯುವರು. ಓಹೋ, ಹಾಗಾದ್ರೆ ನೀನು ರಕ್ಕಸಿಯಳೆ? ಇಲ್ವಲ್ಲ. ನನ್ನನ್ನು ಈಗ ನನ್ನಿಂದ ನಿನಗೇನಾಗಬೇಕು? ನಾನು ನಿನ್ನ ಲಗ್ನವಾಗಬೇಕು ಪ್ರಿಯಾ. ನಾನು ಏಕಪತ್ನಿ ವ್ರತಸ್ಥನು. ಏಕಪತ್ನಿ ವ್ರತಸ್ಥನೇ. ನನ್ನ ಪತ್ನಿ ಇಲ್ಲಿ ಪಕ್ಕದಲ್ಲಿಯೇ ಇರುವಳು. ಆಕೆಯನ್ನು ಬಿಟ್ಟು ನಾನು ಅನ್ಯರನ್ನು ಭಾವಿಸುವುದಿಲ್ಲ. ನಿನ್ನ ಕಾರ್ಯವನ್ನು ಬೇರೆ ಎಲ್ಲಾದರೂ ಮಾಡಿಕೊಳ್ಳಬಹುದು. ಕಣ್ಣೆತ್ತಿಯೂ ನೋಡುವುದಿಲ್ಲದೆ ಆಕೆಯನ್ನು ತ್ಯಜಿಸಿ ನನ್ನನ್ನು ವರಿಸು ಪ್ರಿಯಾ. ನಾನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆನೆಂದು ಮೊದಲೇ ಹೇಳಲಿಲ್ಲವೇ? ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿಯಬಾರದೆ? ಅದು ಸಾಧ್ಯವಿಲ್ಲ. ನಿನಗೆ ಲಗ್ನವಾಗಬೇಕೇ? ಹೌದು ಪ್ರಿಯಾ. ಹಾಗಾದ್ರೆ ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಅಲ್ಲಿಗೆ ಹೋದರೆ ನಿನ್ನ ಇಷ್ಟಾರ್ಥವು ಪೂರೈಸುವುದು. ಅಯ್ಯೋ, ಅದರ ಚಿಂತೆ ನನಗಿಲ್ಲ ಪ್ರಿಯಾ. ನೀನೇ ನನ್ನ ಕೈ ಹಿಡಿಯಬಾರದೆ? ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲವೇ ಪ್ರಿಯಾ? ಹೋಗಲೇಬೇಕೆ? ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು ಪ್ರಿಯಾ. ಹಾಗಾದ್ರೆ ಹೋಗೋ, ತಡವಾಗುವುದು. ಆಗಲಿ ಪ್ರಿಯಾ, ಹೋಗುತ್ತೇನೆ. ಆದರೆ ನಾನು ಬರುವ ತನಕ ಇಲ್ಲಿಯೇ ಇರಬೇಕು. ಆಯ್ತು, ಹಾಗೆ ಹಾಗೆ. ಪ್ರಿಯಾ, ಓ ಪ್ರಿಯಾ. ಈತನು ಅವನಿಗಿಂತ ಸುಂದರವಾಗೇ ಇರುವನು. ಹಿಂದೆಯಿಂದಲೇ ಇಷ್ಟು ಚೆನ್ನಾಗಿ ಕಾಣಿಸಿದೆ, ಇನ್ನ ಮುಂದೆ ಹಿಂದೆ ಹೇಗಿರುವನು? ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಆಕಾರ, ಈ ಸುಂದರ ಚಂದದ ಮನ ಮನನ ಮನನ ಪ್ರಿಯಾ, ಓ ಪ್ರಿಯಾ. ಯಾರಮ್ಮ ನೀನು? ನಾನು ಲಂಕಾಧೀಶ್ವರನಾದ ರಾವಣನ ಸಹೋದರಿ. ನನ್ನನ್ನು ನಕ 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 ಎಂದು ಕರೆಯುವರು. ಇಲ್ಲಿಗೆ ಬರಲು ಕಾರಣ? ನಿನ್ನನ್ನು ಮೋಹಿಸಿ ಬಂದಿರುವೆ ಪ್ರಿಯಾ. ನನ್ನನ್ನು ವರಸೆ ಬರದೆ? ಏನು, ನನ್ನನ್ನು ಮೋಹಿಸಿ ಬಂದಿರುವೆ? ಹೌದು ಪ್ರಿಯಾ. ನೋಡಮ್ಮ, ಈ ಕಾಡಿಗೆ ನಾನೊಬ್ಬನೇ ಬಂದಿಲ್ಲ. ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನೊಡನೆ ಇಲ್ಲಿ ಬಂದಿದ್ದೆ. ನೀನು ಅಲ್ಲಿಗೆ ಹೋಗು, ಆತನನ್ನು ಪ್ರಾರ್ಥಿಸು, ನಿನ್ನ ಕಾರ್ಯವಾದರೂ ಆಗಬಹುದು. ಅಯ್ಯೋ, ಇದಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಹೋಗಿ ಬಂದಿರುವೆ ಪ್ರಿಯಾ. ಏನು, ನಮ್ಮ ಅಣ್ಣನ ಬಳಿಗೆ ಹೋಗಿ ಬಂದಿರುವೆಯಾ? ಹೌದು ಪ್ರಿಯಾ. ಹಾಗಾದರೆ ನೀನು ನನಗೆ ಅತ್ತಿಗೆ ಆದೆ. ಅಯ್ಯಯ್ಯೋ, ಸುಮ್ಮನೆ ಹೋಗಿ ಬಂದಿರುವೆ ಪ್ರಿಯಾ. ಅಲ್ಲಿ ಏನೂ ನಡೆದಿಲ್ಲ, ಸುಮ್ಮನೆ ಹೋಗಿ ಬಂದೆ ಅಷ್ಟೇ. ನೋಡಮ್ಮ, ನೀನು ಮೋಸ ಹೋದೆ. ನಾನು ಶ್ರೀರಾಮಚಂದ್ರನಿಗೆ ದಾಸನು. ದಾಸನಿಗೆ ಪತ್ನಿಯಾಗುವುದು ಸರಿಯಿಲ್ಲ. ನೀನು ಹೇಗಾದ್ರೂ ಮಾಡಿ ಆತನನ್ನು ವರಿಸು, ನಿನ್ನ ಕಾರ್ಯವಾಗ. ಹೋಗಲೇಬೇಕೆ? ಹೋಗಲೇಬೇಕೆ? ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಗ ಪ್ರಿಯಾ. ಆದ್ದರಿಂದ ನಮ್ಮಣ್ಣನ ಬಳಿಗೆ ಹೋಗಿ ಆತನಿಂದ ಏನಾದರೂ ಗುರುತುಗಳನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಕುರು ಬೇಕೆ? ಹೌದು. ಬೇರೆ ಇನ್ನೇನು ಬೇಡವೇ? ನಮ್ಮಣ್ಣನ ಆಜ್ಞೆಯನ್ನು ನಾನು ಮೀರುವುದಿಲ್ಲ. ಆದ್ದರಿಂದ ನಮ್ಮಣ್ಣನ ಆಜ್ಞೆಯನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ಆಗಲಿ ಪ್ರಿಯಾ. ಆದರೆ ನಾನು ಬರುವ ಗಂಟೆ ಇಲ್ಲೇ ಇರಬೇಕು. ಆಗಲಿ, ಬೇರೆ ಯಾರನ್ನು ನೋಡಬಾರದು. ಪ್ರಿಯಾ, ಪ್ರಿಯಾ.
ಏನಮ್ಮ ಓದಿಯ ಪಿಸಾಚಿ ಬಂದಿಯ ಗವಾಕ್ಷಿಯಲ್ಲಿ ಬಂತೆ ಪುನಃ ಬಂದೆಯ? ಹೌದು ಪ್ರಿಯ. ಲಕ್ಷ್ಮಣನ ಬಳಿಗೆ ಹೋಗಿದೆಯಾ? ಹೋಗಿದೆ ಪ್ರಿಯ, ಆದರೆ ಏನೂ ಆಗಲಿಲ್ಲ. ಏನು ಹೇಳಿದ ಅವನು? ಅವನು ರಾಮದಾಸನಂತೆ, ರಾಮನ ಆಜ್ಞೆ ಇಲ್ಲದೆ ಬೇರೆ ಏನು ಮಾಡುವುದಿಲ್ಲವಂತೆ. ಹೌದು, ಅವನು ನನ್ನ ಆಜ್ಞೆ ಇಲ್ಲದೆ ಏನು ಮಾಡತಕ್ಕವನಲ್ಲ. ಅವನು ಏನು ಹೇಳಿದ? ನಿನ್ನ ಬಳಿಗೆ ಬಂದು ಕುರುವನ್ನು ತೆಗೆದುಕೊಂಡು ಹೋಗಬೇಕಂತೆ, ನಂತರ ಲಗ್ನ ಮಾಡಿಕೊಳ್ಳುವನಂತೆ. ನೋಡಿದೆಯಾ? ಹಾಗಾದ್ರೆ ನೀನು ಹೀಗೆ ಬಾ, ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನು ಬರೆಯುವನು. ಯಾಕೆ ಕೈಯ ಮೇಲೆ ಬರೆಯಬಾರದೆ? ಅಲ್ಲೆಲ್ಲ ಬರೆಯಬಾರದು. ಇಲ್ಲಿ ನಾನು ಬರೆಯುವ ಲಿಪಿ ನಿನಗೆ ಕಾಣಬಾರದು. ಆದ್ದರಿಂದ ನಿನ್ನ ಬೆನ್ನಿನ ಮೇಲೆಯೇ ಬರೆಯುವನು. ಬೆನ್ನಿನ ಮೇಲೆಯೇ ಬರೆಯಬೇಕೇ? ಹೌದು. ಬೇರೆ ಎಲ್ಲೂ ಬರೆಯುವುದಿಲ್ಲವೇ? ಇಲ್ಲ. ಆಗಲಿ ಪ್ರಿಯ, ನಿಧಾನ. ಸ್ವಲ್ಪ ಹೊತ್ತು ಸ್ವಲ್ಪ ಸ್ಥಿರ ನಿಧಾನ. ಚಿತ್ತಳಾಗಿ ನಿಂತುಕೋ. ಆಗಲಿ ಪ್ರಿಯ. ಇದನ್ನು ತೋರಿಸು, ನಿನ್ನನ್ನ ಅವಮಾನಿಸುವನು. ಏನು ಅವಮಾನಿಸುವನೆ? ಹಾಗಲ್ಲ, ಪದಪ್ರಯೋಗ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನು ಎಂದೆ. ಓ ಹಾಗೆಯಾ? ಹೌದು, ಹಾಗೆ. ಸರಿ, ಹಾಗೆ ಆಗಲಿ. ನಾನು ಬರುವ ತನಕ ಇಲ್ಲಿಯೇ ಇರಬೇಕು. ಪ್ರಿಯಾ, ಹೋ ಪ್ರಿಯಾ. ಪುನಃ ಬಂದೆಯಾ? ಅಣ್ಣನಿಂದ ಗುರುತುಗಳನ್ನು ತಂದೆಯಾ? ತಂದಿರುವೆನು ಪ್ರಿಯಾ. ಎಲ್ಲಿ ಕೊಡು ನೋಡೋಣ. ಕೊಡುವುದಲ್ಲ, ಅದು ತೋರಿಸುವುದು. ತೋರಿಸು. ತೋರಿಸಲೇ? ತೋರಿಸಲೇ? ತೋರಿಸು. ನೀವು ತಲೆ ಸುತ್ತಿ ಬೀಳುವುದಾದ್ರೆ ನಾನು ತೋರಿಸುವುದಿಲ್ಲ. ಇವ ಲಕ್ಷ್ಮಣ. ಹಾಗಾದರೆ ತೋರಿಸಲೇ? ತೋರಿಸೋ. ಅಣ್ಣನು ಒಳ್ಳೆಯ ಗುರುತುಗಳನ್ನೇ ಬರೆದು ಕಳಿಸಿದನು. ಇರಲಿ, ಈ ಭ್ರಷ್ಟಳಿಗೆ ತಕ್ಕ ಪ್ರಾಯಶ್ಚಿತ ಮಾಡಿ ಕಳಿಸುವನು. ಎಲೈ, ನೀನು ನನ್ನನ್ನು ಲಗ್ನವಾಗಬೇಕೆ? ಹೌದು ಪ್ರಿಯಾ. ಏತಕ್ಕೆ ಪ್ರಾಣವನ್ನು ನೀಗುವೆ? ಬಂದ ದಾರಿಯನ್ನು ಹಿಡಿದುಕೊಂಡು ಹೊರಟು ಹೋಗು. ಏತಕ್ಕೆ? ನನ್ನ ಲಗ್ನವಾಗೋದಿಲ್ಲವೇ? ಕೆಲವು ಲಕ್ಷ್ಮಣ. ವಿರೋಧ ನುಡಿಗಳ ನುಡಿಯುವಯ್ಯ, ವಿರೋಧ ನುಡಿಗಳ ನುಡಿಯುವಯ್ಯ. ಪರಿಪರಿ ವಿಧದಲ್ಲಿ ಸರಸವನಾಡುತ್ತೆ, ಪರಿಪರಿ ವಿಧದಲ್ಲಿ ಸರಸವನಾಡುತ್ತೆ. ವಿರೋಧ ನುಡಿಗಳ ನುಡಿಯುವೆಯ. ಸಾರಿ ಬೇಡ್ವೆನೀಗ, ನೀ ಸಾಗು ದೂರಕ್ಕೀಗ ಬೇಗ. ಸಾರಿ ಬೇಡ್ವೆನೀಗ, ಸಾರಿ ಬೇಡ್ವೆನೀಗ, ನೀ ಸಾಗು ದೂರಕ್ಕೀಗ ಬೇಗ. ಸಾರಿ ಬೇಡ್ವೆನೀಗ. ನೀರಿದ ಬದಲಿ ಹರಡುತ್ತಲಿರುವೆ, ನೀರಿದ ಬದಲಿ ಹರಡುತ್ತಲಿರುವೆ. ತರವ ನಿಮಗೆ ಪರಪುರುಷರಲ್ಲಿ ಬಲಿ ವಿರೋಧ ನುಡಿಗಳ ನುಡಿಯುವೆಯ. ಸಾರಿ ಬೇಡ್ವೆನೀಗ. ಏತಕ್ಕೆ ಪ್ರಾಣವನ್ನು ನೀಗುವೆ? ಬಂದ ದಾರಿಯನ್ನು ಹಿಡಿದುಕೊಂಡು ಹೊರಟು ಹೋದರೆ ಸರಿ, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತವಾದೀತು. ಕೆಲವು ಲಕ್ಷ್ಮಣ, ನನ್ನ ನಿಜ ರೂಪವನ್ನು ತಾಳಿ ನಿನ್ನನ್ನು ಹೀಗಲೇ ನುಂಗು ಬಿಡುವೆನು. ನಿಜ ಹೇಳು, ನನ್ನ ಲಗ್ನವಾಗುವ ಇಲ್ಲವೋ? ಓಹ್, ಈಕೆಯು ಸಾಮಾನ್ಯದವಳಲ್ಲ. ಇರಲಿ, ಈಕೆಗೆ ಅಣ್ಣನು ಹೇಳಿದಂತೆ ತಕ್ಕ ಪ್ರಾಯಶ್ಚಿತ ಮಾಡಿ ಕಳಿಸು. ಎಲೈ, ನೀನು ನನ್ನನ್ನು ಲಗ್ನವಾಗಬೇಕೆ? ಹೌದು ಪ್ರಿಯಾ. ಹಾಗಾದರೆ ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು ಆಗಿತ್ತೆ. ಏನು ಕ್ಷತ್ರಿಯ ಪದ್ಧತಿಯೇ? ಕ್ಷತ್ರಿಯ ಪದ್ಧತಿ. ಕ್ಷತ್ರಿಯ ಪದ್ಧತಿ ಅದೇನು ಪ್ರಿಯಾ ಕ್ಷತ್ರಿಯ ಪದ್ಧತಿ? ನೋಡಮ್ಮ, ಲಗ್ನದ ಸಮಯದಲ್ಲಿ ವಧು ವರನನ್ನು ನೋಡಬಾರದು, ನೋಡಬಾರದೆ, ಮಾತನಾಡಲು ಬಾರದು, ಮಾತನಾಡಲು ಬಾರದೆ, ಮುಟ್ಟಲು ಬಾರದು, ಮುಟ್ಟಲು ಬಾರದೆ. ನೋಡಮ್ಮ, ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಲಗ್ನ ಮಾಡುವೆನು. ಕಟ್ಟಲೇಬೇಕೆ? ಜಾಗೃತಿಯಾಗಿ ಕಟ್ಟಿಕೋ. ಇದೆಂತ ಪದ್ಧತಿ
ಆದರೆ ನಮ್ಮ ಪದ್ಧತಿ ಆಗಿಲ್ಲ ಪ್ರಿಯ. ನಿಮ್ಮ ಪದ್ಧತಿ ಹೇಗೋ? ನಮ್ಮ ಪದ್ಧತಿ ನೋಡಿದ ತಕ್ಷಣ ದೂರ 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 ನಲ್ಲ ಲಗ್ನ ಬೇಕಾ ಬೇಡವೋ? ಬೇಕು ಪ್ರಿಯ. ಹಾಗಾದ್ರೆ ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಲಗ್ನ ಮಾಡಬೇಡ. ಆಗುವೆ ಅಲ್ಲ, ಮಾತಿಗೆ ತಪ್ಪಬಾರದು. ಜಾಗ್ರತೆಯಾಗಿ ಕಟ್ಕೋ. ಕುಳಿತುಕೋ, ಮೇಲೆ ಹೇಳು, ಕುಳಿತುಕೋ. ಇದೆಂತ ಪದ್ಧತಿ ಪ್ರಿಯ. ಲಗ್ನ ಬೇಕಾ ಬೇಡವ ಹೇಳು? ಬೇಕು ಪ್ರಿಯ. ಜಾಗ್ರತೆಗೆ ಕಣ್ಣುಗಳು ಕಟ್ಕೋ. ಆಗಲಿ. ನಿನ್ನ ಲಗ್ನವಾಗಬೇಕೆ? ಹೌದು ಪ್ರಿಯ. ನಿನ್ನನ್ನು ಲಗ್ನವಾಗಬೇಕೆ? ಹೌದು ಪ್ರಿಯ. ನಿನ್ನ ಅಂಗವನ್ನೇ ಭಂಗಪಡಿಸುವ ಎಂತ ಗಾಯ ಬಾಯಿ ಕುಯ್ಬಿಟ್ನಲ್ಲಪ್ಪ ಮನೆಗಾಯ. ನಮ್ಮ ಅಣ್ಣಗೆಲ್ಲ ಸರಿಯಾಗಿ ಮಾಡ್ತೀವಿ ಕಣಿಗೆ. ಅಣ್ಣ